ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಈ ವಿಶೇಷ ದಿನದಂದು ಶ್ರೀ ಕ್ಷೇತ್ರ ಕಾಶಿ ವಿಶ್ವನಾಥೇಶ್ವರ ದೇವಾಲಯಕ್ಕೆ ಬಂದಿರುವ ಎಲ್ಲಕ್ಕೂ ಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಶಿಜೇ ಭವರೋಗಿಣಾಂ ನಿವಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಶುಭ ಸಂಜೆ. ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳು. ಮಹಾಶಿವರಾತ್ರಿಯು ಶಿವ ಮತ್ತು ಶಕ್ತಿಯ ಸಂಗಮ, ತಾಂಡವ ನೃತ್ಯ ಮತ್ತು ತೀವ್ರವಾದ ಆಧ್ಯಾತ್ಮಿಕ ಜಾಗೃತಿ ಮತ್ತು ಆಂತರಿಕ ಪರಿವರ್ತನೆಯ ರಾತ್ರಿಯನ್ನು ಗುರುತಿಸುತ್ತದೆ. ಈ ವಿಶೇಷ ದಿನದಂದು ಕಲಾಲಯ ಸಂಸ್ಥೆಯು ತನ್ನ ನೃತ್ಯ ಸೇವೆಯನ್ನು ನೀಡಲು ಸಿದ್ಧರಿದ್ದಾರೆ. ನಮ್ಮ ಸಂಸ್ಥೆಯು ಸತತ 8 ವರ್ಷಗಳಿಂದ ನೃತ್ಯ ಸೇವೆಯನ್ನು ನೀಡುತ್ತಿದ್ದಾರೆ. ಈ ಅಮೂಲ್ಯವಾದ ಅವಕಾಶ ನೀಡಿದ ಶ್ರೀ ಕ್ಷೇತ್ರ ಕಾಶಿ ವಿಶ್ವನಾಥೇಶ್ವರ ದೇವಾಲಯ ಹಾಗೂ ಶ್ರೀ ಮುರಳೀಧರ್ ಭಟ್ ಗುರುಗಳಿಗೆ ಧನ್ಯವಾದಗಳು. ಇನ್ನೂ ವಿಳಂಬ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪುಷ್ಪಾಂಜಲಿ. ಪುಷ್ಪಾಂಜಲಿ ಒಂದು ಸಾಂಪ್ರದಾಯಿಕ ಭರತನಾಟ್ಯ ಪರಿಚಯಾತ್ಮಕ ನೃತ್ಯ. ಇದು ಒಂದು ಸುಂದರವಾದ ಪ್ರಾರ್ಥನೆಯಾಗಿದ್ದು ಇದರ ಅರ್ಥ ಹೂವಿನ ಅರ್ಪಣೆ. ಇದರಲ್ಲಿ ನರ್ತಕರು ದೇವರಿಗೆ, ಅವರ ಗುರುಗಳಿಗೆ, ಸಂಗೀತಗಾರರಿಗೆ ಮತ್ತು ಪ್ರೇಕ್ಷಕರಿಗೆ ಸಾಂಕೇತಿಕವಾಗಿ ಹೂವುಗಳನ್ನು ಅರ್ಪಿಸುತ್ತಾರೆ. ಉತ್ತಮ ಪ್ರದರ್ಶನಕ್ಕಾಗಿ ಆಶೀರ್ವಾದವನ್ನು ಬಯಸುತ್ತಾರೆ ಮತ್ತು ನೃತ್ಯ ಕಾರ್ಯಕ್ರಮದ ಭಕ್ತಿಪೂರ್ವಕ ಆರಂಭವನ್ನು ಗುರುತಿಸುತ್ತಾರೆ. ಗಜಾನನಯುತಂ ಗಣೇಶ್ವರಂ ಎಂಬುದು ಮುತ್ತುಸ್ವಾಮಿ ದೀಕ್ಷಿತರು ರಾಗ ಚಕ್ರವಾಕ ಮತ್ತು ಆದಿತಾಳದಲ್ಲಿ ಸಂಯೋಜಿಸಿದ್ದ ಪ್ರಸಿದ್ಧ ಕರ್ನಾಟಕ ಕೃತಿಯಾಗಿದೆ. ಇದು ಸಂಸ್ಕೃತದಲ್ಲಿ ಗಣೇಶನನ್ನು ದೇವತೆಗಳ ಆನೆ ಮುಖದ ಅಧಿಪತಿ, ಅಡೆತಡೆಗಳನ್ನು ನಿವಾರಿಸುವವನು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಹಿರಿಯ ಸಹೋದರ ಎಂದು ಹೊಗಳುವ ಪ್ರಾರ್ಥನಾ ಪೂರ್ಣ ಗೀತೆಯಾಗಿದೆ. ಇದನ್ನು ಪ್ರದರ್ಶಿಸುತ್ತಿರುವವರು ಸ್ಫೂರ್ತಿ, ಶರಣ್ಯ, ಆರಾಧ್ಯ, ಸಾಯಿಸಾಧನ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. Jim, Jim, Jim,
ಮುಂದಿನ ನೃತ್ಯ ಕಂಚದಳದಾಕ್ಷಿ. ಈ ಹಾಡು ಕಾಂಚೀಪುರದ ಕಾಮಾಕ್ಷಿ ದೇವಿಯವರಿಗೆ ಅರ್ಪಿಸಲಾಗಿದೆ. ಈ ಹಾಡಿನಲ್ಲಿ ದೇವಿಯ ಕಣ್ಣುಗಳು ಕಮಲದ ಹೂವಿನ ದಳದಂತೆ ಸುಂದರವಾಗಿವೆ ಎಂದು ಹೇಳಲಾಗಿದೆ. ಇದು ಅವರ ಸೌಂದರ್ಯ ಮತ್ತು ದೈವಿಕ ಕೃಪೆ ತೋರಿಸುತ್ತಾ ಅವರ ಗಜದಂತೆ ಶಾಂತವಾಗಿ ಮತ್ತು ಮಹಿಮೆಯಿಂದ ನಡೆಯುವ ದೇವಿ ಎಂದು ಹೇಳಲಾಗಿದೆ. ಅವರ ಪಾದಗಳು ತುಂಬಾ ಸುಂದರವಾಗಿದೆ. ಅವರು ಶಿವನ ರೂಪ ಪಂಜರದಲ್ಲಿರುವ ಗಿಳಿಯಂತೆ ವರ್ಣಿಸಲ್ಪಟ್ಟಿದ್ದಾರೆ. ಕಾಮಾಕ್ಷಿ ದೇವಿ ಗುರುಗುಹನ ರೂಪವಾಗಿದ್ದು ಎಲ್ಲಾ ಕಷ್ಟ ಮತ್ತು ದುಃಖಗಳನ್ನು ದೂರ ಮಾಡುತ್ತಾಳೆ. ಅವರ ಮುಖ ಪೂರ್ಣಚಂದ್ರನಂತೆ ಹೊಳೆಯುತ್ತದೆ. ಅವರಿಗೆ ಸುಂದರವಾದ ಹಲ್ಲುಗಳು ಮತ್ತು ನಗು ಇದೆ. ಈ ಹಾಡನ್ನು ಮುತ್ತುಸ್ವಾಮಿ ದೀಕ್ಷಿತರವರು ರಚಿಸಿದ್ದಾರೆ. ತಾಳ ಆದಿತಾಳ, ರಾಗ ಕಮಲ ಮನೋಹರಿ. ನರ್ತಿಸುವವರು ಆರಾಧ್ಯ, ಲಿಪಿಕಾ, ಶ್ರೇಯಾ, ಅರ್ತನಾ ಮತ್ತು ತುಷಿತ. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಆಗಮಿಸ. ಕಂಜದಳಾಯತಾಕ್ಷಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಮಲ ಮನೋಹರಿ ತ್ರಿಪುರ ಸುಂದರಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಮಲ ಮನೋಹರಿ ತ್ರಿಪುರ ಸುಂದರಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕುಂಜರಗಮನೆ ಕುಂಜರಗಮನೆ ಮಣಿಮಂಡಿತ ಮಂಜುಳ ಚರಣೆ 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 ಮಾಮವ ಶಿವ ಪಂಜ ಶುಕಿ ಪಂಕಜ ಮುಖಿ ಗುರು ರಂಜನಿ ದುರಿತ ಭಂಜನಿ ನಿರಂಜನಿ ಕಂಜದಳಾಯತಾಕ್ಷಿ ಕುಂಜರಗಮನೆ ಮಣಿಮಂಡಿತ ಮಂಜುಳ ಚರಣೆ ಮಾಮವ ಶಿವ ಪಂಜ ಶುಕಿ ಪಂಕಜ ಮುಖಿ ಗುರು ಮುಖ ರಂಜನಿ ದುರಿತ ಭಂಜನಿ ನಿರಂಜನಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಾಮಾಕ್ಷಿ ರಾಕಾಶ ಶಿವರನೆ ರಾಕಾಶ ಶಿವರನೆ ಸುರದನೆ ರಾಕಾಶ ಶಿವರನೆ ಸುರದನೆ
रक्षितमुदने रत्नसदने राकाशशिवदने सुरदने रक्षितमुदने रत्नसदने श्रीकाञ्चनवसने सुरसने शृङ्गाराश्रयमन्दहसने श्रीकाञ्चनवसने सुरसने शृङ्गाराश्रयमन्दहसने एकाने शरि भुवनेश्वरि एकानन्द मृतझरि भास्वरि एकाने शरि भुवनेश्वरि एकानन्द मृतझरि भास्वरि एकाग्रमनो लयकरि श्रीकरि एकाम्रेश गृहेश्वरि शङ्करि एकाने शरि भुवनेश्वरि एकानन्द मृतझरि भास्वरि एकाग्रमनो लयकरि श्रीकरि एकाम्रेश गृहेश्वरि शङ्करि कञ्जरलायताक्षि कामाक्षि कमल मनोहरि त्रिपुरसुन्दरी कञ्जरलायताक्षि कामाक्षि 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 ಧನ್ಯವಾದಗಳು. ನಟೇಶ ಕಾವ್ಯ ಒಂದು ಪ್ರಾಚೀನ ಶೈಲಿಯ ಶಾಸ್ತ್ರೀಯ ನೃತ್ಯ ಕೃತಿ. ಇದು ಬ್ರಹ್ಮಾಂಡ ನೃತ್ಯಗಾರನಾದ ನಟರಾಜ ಸ್ವರೂಪನಾದ ಶಿವನಿಗೆ ಸಮರ್ಪಿತವಾಗಿದೆ. ನಟರಾಜನ ದಿವ್ಯ ನೃತ್ಯದ ವೈಭವವನ್ನು ಸ್ತುತಿಸುತ್ತಾ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರದ ಚಕ್ರಗಳನ್ನು ಸೂಚಿಸುತ್ತದೆ. ಇದು ಶಿವನನ್ನು ನೃತ್ಯದ ಅಧಿಪತಿಯಾಗಿ, ಡಮರು ವಾದ್ಯದ ಸೃಷ್ಟಿಕರ್ತನಾಗಿ ಹಾಗೂ ಋಷಿಗಳು, ದೇವತೆಗಳು ಮತ್ತು ಅಸುರರು ಆರಾಧಿಸುವ ಪರಮದೇವನಾಗಿ ಗೌರವಿಸುತ್ತದೆ. ಇದು ಚಿದಂಬರದ ಆನಂದ ತಾಂಡವದ ನೃತ್ಯದ ಮಹತ್ವವನ್ನು ವ್ಯಕ್ತಪಡಿಸುತ್ತದೆ ಹಾಗೂ ತಮಿಳು ಭಾಷೆಯಲ್ಲಿ ಭಕ್ತಿ ಭಾವವನ್ನು ಸೂಚಿಸುತ್ತದೆ. ಇದು ಸಾಮಾನ್ಯವಾಗಿ ನೃತ್ಯದ ಆರಂಭದಲ್ಲಿ ಪ್ರದರ್ಶಿಸಲಾಗುವ ಒಂದು ಪುಷ್ಪಾಂಜಲಿ ಅಥವಾ ಪ್ರಾರ್ಥನಾ ನೃತ್ಯವಾಗಿದೆ. ಈ ಕೃತಿಯಲ್ಲಿ ಶಿವನ ಆಭರಣಗಳು, ನೃತ್ಯದ ಭಂಗಿಗಳು, ಶಿವನ ಡಮರು, ತ್ರಿಶೂಲ, ಶಿವನ ಕಾಲ್ಗೆಜ್ಜೆಯ ಧ್ವನಿ ಹಾಗೂ ಚಂದ್ರನನ್ನು ಧರಿಸಿರುವುದನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಈ ಹಾಡನ್ನು ಗಂಗೈಮುತ್ತು ನಟುವಾನರ್ ರಚಿಸಿದ್ದಾರೆ. ಇದರ ರಾಗ ವರಾಲಿ ಹಾಗೂ ತಾಳ ಚತುರಶ್ರ ಏಕ ಅಥವಾ ಆದಿತಾಳ. ಈ ಹಾಡಿಗೆ ನೃತ್ಯ ಮಾಡುತ್ತಿರುವವರು ಸ್ಪಂದನ, ಸಾಂದಿ, ಅದಿತಿ, ಡೆನಿಶಾ, ತುಳಸಿ ಹಾಗೂ ಸಿರುಪಿಯ. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಸ್ವಾಗತಿಸೋಣ. ಸನ್ನುತ್ತ ಪಾದ ಕಿಣಿ ಜಂ ಜಂ ತಡವನ ಮುನಿ ಜನ ಸಕಲ ಸುರಾಸುರ ಸನ್ನುತ್ತ ಪಾದ ಕಿಣಿ ಜಂ ಜಂ ದೇ 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 ತಕ ದಿಮಿ ದೇವಿ ದೇವಿ ತಕ ದೀಂ 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 ತಡವನ ಮುನಿ ಜನ ಸಕಲ ಸುರಾಸುರ ಸನ್ನುತ್ತ ಪಾದ ಕಿಣಿ ಜಂ ಜಂ
ತೊಂಕಿಡ ಕಿಡತಗಿ ತೊಣಕಿಡ ಕಿಡತಗಿ ತೀರಿ ಶೂಲಧರ ಥಕ್ಕಿಡ ಕಿಡತಗಿ ದಿಕ್ಕಿಡ ಕಿಡತಗಿ ತಾಂಡ ಭೀತಂಬರ ದಿಕ್ಕಿಡ ಕಿಡತಗಿ ತಿರುಕಿಡ ಕಿಡತಗಿ ವ್ಯಾಕ್ರಮ ಶಂಕರ ತೊಂಕಿಡ ಕಿಡತಗಿ ತೊಣಕಿಡ ಕಿಡತಗಿ ತೀರಿ ಶೂಲಧರ ನಂದಿ ವಾಹನ ನಾದ ಯೋಗ ಪ್ರಿಯ ಜಗಡಂ ಕಿಡತಗ ತಗದಿಗುದ ದಿಗುತೈ ನಂದಿ ವಾಹನ ನಾದ ಯೋಗ ಪ್ರಿಯ ಜಗಡಂ ಕಿಡತಗಿ ತಕ್ಕ ದಿಕ್ಕುತ್ತೈ ಜಯ 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 ಶಶಿರ ವಿಭೂಷಣ ರೂಪ ಭಯಂಕರ ಡಮರುಗ ಹಸ್ತ ಜಯ 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 ಶಶಿರ ವಿಭೂಷಣ ರೂಪ ಭಯಂಕರ ಡಮರುಗ ಹಸ್ತ ಹೃದಯ ಸಹಸ ದೀಕ್ಷಿತ ರಾಗ ನಟೇಶ ಕೌತುಭಂ ತಗ ತಗದಾಂ ತಿಗು ತಿಗುತೈ ತಾಕು ದಿಗುತ ಕೀಟ ತುಂಕಿಡ ಕಿಡ ತಗಡ ತಗ ತಗದಾಂ ತಿಗು ತಿಗುತೈ ತಾಕು ದಿಗುತ ಕೀಟ ತುಂಕಿಡ ಕಿಡ ತಗಡ ತಗ ತಗದಾಂ ತಿಗು ತಿಗುತೈ ತಾಕು ದಿಗುತ ಕೀಟ ತುಂಕಿಡ ಕಿಡ ತಗಡ ತಂಗಿ ಕಿಡ ತಗದಿ ತಾ 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 ಭಾಗ್ಯದ ಲಕ್ಷ್ಮೀ ಬಾರಮ್ಮ ಒಂದು ಪ್ರಸಿದ್ಧ ದೇವರ ನಾಮ ಕೃತಿಯಾಗಿದ್ದು ಲಕ್ಷ್ಮೀ ದೇವಿಯ ಆರಾಧನೆಗಾಗಿ ಹೆಚ್ಚಾಗಿ ಶುಕ್ರವಾರದ ಪೂಜೆಗಳಲ್ಲಿ ಹಾಡಲಾಗುತ್ತದೆ. ಇದು ಸುಖ ಸೌಭಾಗ್ಯ ಮತ್ತು ಸಮೃದ್ಧಿಯನ್ನು ಕೋರಿ ಲಕ್ಷ್ಮಿಯನ್ನು ಆಹ್ವಾನಿಸುವ ಒಂದು ಜನಪ್ರಿಯ ಭಕ್ತಿಗೀತೆಯಾಗಿದೆ. ಈ ಕೀರ್ತನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ತನ್ನ ಮನೆಗೆ ತನ್ನ ಜೀವನಕ್ಕೆ ಬರಮಾಡಿಕೊಳ್ಳುವಂತೆ ವಿನಂತಿಸುತ್ತಾರೆ. ಇಲ್ಲಿ ಮನೆ ಎಂದರೆ ಕೇವಲ ಭೌತಿಕ ಮನೆ ಮಾತ್ರವಲ್ಲ, ಅದು ಮಾನವನ ಮನಸ್ಸು ಮತ್ತು ಹೃದಯ ಕೂಡ. ದೇವಿ ನಮ್ಮ ಮನಸ್ಸಿನಲ್ಲಿ ನೆಲೆಸಿ ನಮ್ಮ ಜೀವನದಲ್ಲಿ ಶುಭ ಶಾಂತಿ ಸೌಭಾಗ್ಯ ಕರುಣಿಸಬೇಕೆಂದು ಪ್ರಾರ್ಥಿಸುವ ಕೀರ್ತನೆ ಇದು. ಇಲ್ಲಿ ದೇವಿಯನ್ನು ವಿಷ್ಣುವಿನ ಸಂಗಾತಿಯಾಗಿ ವಿಶ್ವಕ್ಕೆ ಶುಭವನ್ನು ತರುವ ಮಹಾಶಕ್ತಿಯಾಗಿ ವರ್ಣಿಸಲಾಗಿದೆ. ದೇವಿಯನ್ನು ದಯಾಳು ಕರುಣಾಮಯಿ ಭಕ್ತರ ಕಷ್ಟಗಳನ್ನು ನಿವಾರಿಸುವ ತಾಯಿ ಎಂದು ವರ್ಣಿಸಿದ್ದಾರೆ. ದೇವಿಯು ಕೇವಲ ಸಂಪತ್ತಿನ ದೇವಿಯಲ್ಲ, ಕರುಣೆ ಧರ್ಮ ಮತ್ತು ಶಾಂತಿಯ ಸಂದೇಶ. ಇದು ಕನ್ನಡ ಲಿಪಿಯಲ್ಲಿ ರೂಪುಗೊಂಡಿದೆ ಹಾಗೂ ಭರತನಾಟ್ಯ ನೃತ್ಯ ಕಾರ್ಯಕ್ರಮಗಳಲ್ಲಿ ಹಾಡಲಾಗುತ್ತದೆ. 16ನೇ ಶತಮಾನದ ಹರಿದಾಸ ಸಾಹಿತ್ಯದ ಪಿತಾಮಹ ಶ್ರೀ ಪುರಂದರದಾಸರು ರಚನೆ ಮಾಡಿದ್ದಾರೆ. ಇದರ ರಾಗ ಮಧ್ಯಮವತಿ ಹಾಗೂ ತಾಳ ಆದಿತಾಳ. ಈ ಹಾಡಿಗೆ ನೃತ್ಯ ಮಾಡುತ್ತಿರುವವರು ಹರ್ಷಿತಾ. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಬರೆಮಾಡಿಕೊಳ್ಳೋಣ. ಲಕ್ಷ್ಮೀ ಬಾರಮ್ಮ ನಮ್ಮನೆ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮನೆ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ನಿಂಕುದ ಗೆಜ್ಜೆ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆ ಮೇಲೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಮನೆ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿ ಕರಯುತ ಬಾರೆ ಮನಕ್ಕೆ ಮಾನವ ಸಿದ್ಧಿಯ ತೋರ ದಿನಕರ ಕೋಟಿ ದೇಯದಿ ಕೊಳೆಯುವ ಜನಕ ಜರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ
ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಳರ ಭಕ್ತರ ಮನೆಯೊಳು ನಿತ್ಯ ಮಗೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುದ ಸಾಧು ಸಜ್ಜನರ ಚಿತ್ತದಿ ಪೊಳೆಯುವ ಪುತ್ಥಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮ ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಖೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುದ ಬಾರೆ ಕುಂಕುಮಾಂಕಿತ ಪಂಕಜಲೋಚನೆ ವೆಂಕಟರಮಣನ ಪಿಂಗದರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಿಸುತ್ತ ಶುಕ್ರವಾರದ ಪೂಜೆ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಸೊಕ್ಕ ಪುರಂದರ ವಿಠಲನ ರಾಯಣ. ಸಕ್ಕರೆ ತುಪ್ಪ ಕಾಲುವೆ ಹರಿಸುತ್ತ ಶುಕ್ರವಾರದ ಪೂಜೆ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಸೊಕ್ಕ ಪುರಂದರ ವಿಠಲನ ರಾಯಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮ ಮನೆ ಸೌಭಾಗ್ಯದ 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 ಲಕ್ಷ್ಮೀ. ಮುಂದೆ ಅಳಗ ದೈವ ಮಾಗವಂದ. ಇದು ಒಂದು ಪ್ರಸಿದ್ಧವಾದ ಕಾವಡಿ ಸಿಂಧು ಹಾಡು. ಈ ಹಾಡಿನಲ್ಲಿ ಮುರುಘದೇವರನ್ನು ಸುಂದರ ಮತ್ತು ಕಿರಣಮಯವಾದ ದೈವ ಸ್ವರೂಪವಾಗಿ ವರ್ಣಿಸಲಾಗಿದೆ. ಅವರು ಭಕ್ತರ ಮುಂದೆ ಸುಂದರ ರೂಪದಲ್ಲಿ ಬಂದು ಅವರಿಗೆ ಆಶೀರ್ವಾದ ನೀಡಿ ರಕ್ಷಿಸುತ್ತಾರೆ ಎಂದು ಹಾಡಿನಲ್ಲಿ ಹೇಳಲಾಗಿದೆ. ಈ ಹಾಡಿನ ಪದಗಳು ಅವರ ಯೌವನ, ಸೌಂದರ್ಯ, ಕರುಣೆ ಮತ್ತು ದೈವಿಕ ಶಕ್ತಿಯನ್ನು ವಿವರಿಸುತ್ತವೆ. ಇದು ಸರಳ ಮತ್ತು ಸಿಹಿಯಾದ ತಮಿಳು ಭಾಷೆಯಲ್ಲಿ ಭಕ್ತಿ ಭಾವನೆ ವ್ಯಕ್ತಪಡಿಸಲಾಗಿದೆ. ಹೆಚ್ಚಿನ ಕಾವಡಿ ಸಿಂಧು ಹಾಡುಗಳಿಗಿಂತ ಇದು ಕೂಡ ಜನಪದ ಶೈಲಿಯ ಸಿಹಿಯಾದ ರಾಗದಲ್ಲಿ ಇರುತ್ತದೆ. ಅದರ ಲಯ ಸುಲಭವಾಗಿದ್ದು ಹಾಡಲು ಮತ್ತು ನೃತ್ಯ ಮಾಡಲು ಅನುಕೂಲವಾಗಿದೆ. ಆದ್ದರಿಂದ ಇದು ಕರ್ನಾಟಕ ಸಂಗೀತ ಕಾರ್ಯಕ್ರಮಗಳು, ಭರತನಾಟ್ಯಂ ನೃತ್ಯ ಕಾರ್ಯಕ್ರಮಗಳು ಹಾಗೂ ಮುರುಗನ್ ಹಬ್ಬಗಳಲ್ಲಿ ಹಾಡಲಾಗುತ್ತದೆ. ಸಂಗೀತ ರಚನೆ ಅಣ್ಣಮಳ್ಳೈ ರೆಡ್ಡಿಯಾರ್. ರಾಗ ಸೆಂಜುರುಟಿ, ತಾಳ ಆದಿತಾಳ. ನರ್ತಿಸುವವರು ಯಾಡಿಸೈ, ವರುಣಿತಾ, ಶ್ರೇಷ್ಠ, ಸಾನ್ವಿ, ಗೌತಮಿ, ನಿದರ್ಶನ ಮತ್ತು ಅಂಕಿತಾ. ಜೋರಾದ ಚಪಾಳೆ. முருகனுக்கு அரோகரா. அழகு தெய்வமாக வந்து பழனிமலை மீதில் நிற்போம். அழகு தெய்வமாக வந்து பழனிமலை மீதில் நிற்போம். ஆதிசக்தி என்னை தந்தவானவன் அசுர தம்மை வென்றபடி வேலன். அழகு தெய்வமாக வந்து
தம்மை வென்ற வடிவேலன் நல்ல அமுதமென்னுமோ தமிழில் பாடிடும் அன்பர் வாழவே கருணை செய்குகன் அமுதமென்னுமோ தமிழில் பாடிடும் அன்பர் வாழவே கருணை செய்குகன் அரனுகந்த குருவாம் உயர்சீலன் எங்கும் அருள் சுரந்தே காக்கும் அனுகூலன் குழந்தையாக குமரனாக கோவனாடை துறவியாக குழந்தையாக குமரனாக கோவனாடை துறவியாக கோலம் கொள்ளும் காட்சி என்ன சொல்வேன் கண்டு கூறுமாய் வீணைகள் யாவும் வெல்வே கோலம் கொள்ளும் காட்சி என்ன சொல்வேன் கண்டு கூறுமாய் வீணைகள் யாவும் வெல்வே இந்த குவலயத்திலோ கலியுக பெரு வரதனாய் திகழ்ந்தருளும் கந்தனை குவலயத்திலோ கலியுக பெரு வரதனாய் திகழ்ந்தருளும் கந்தனை கும்பிட்டெந்தன் பிடிகள் நீங்க மகிழ்வேன் உள்ள குமுறல் ஓய்ந்தே நல்ல வழி செல்வேன் நீலமயில் மீதில் ஏறி ஆவினன் கூடியில் தோன்றும் நீலமயில் மீதில் ஏறி ஆவினன் கூடியில் தோன்றும் நிமலனாம் குழந்தை முருகேசன் ஊய நித்தில பொன்முருவல் வள்ளினேசன் நிமலனாம் குழந்தை முருகேசன் ஊய நித்தில பொன்முருவல் வள்ளினேசன் அவன் நீள் நிலம் தனில் அன்பு செய்திடும் அடியர் யாரையும் காத்து நின்றிடும் நீள் நிலம் தனில் அன்பு செய்திடும் அடியர் யாரையும் காத்து நின்றிடும் நித்திய ஜோதி வடிவமாம் பிரகாச தூடல் நெஞ்சை நீங்காதென்றும் அங்கு வாசம் நித்திய ஜோதி வடிவமாம் பிரகாசம் தூரல் நெஞ்சை நீங்காதென்றும் அங்கு வாசம் நித்திய ஜோதி வடிவமாம் பிரகாசம் தூரல் நெஞ்சை நீங்காதென்றும் அங்கு வாசம் வா வா முருகா வடிவேலழகா வா வா முருகா வடிவேலழகா வா வா முருகா வடிவேலழகா வா வா முருகா வடிவேலழகா வா வா முருகா வடிவேலழகா
வெற்றிவேல் ಭರತನಾಟ್ಯಂ ನೃತ್ಯ ಎಂದರೆ ಸಾಯಂಕಾಲದ ಪವಿತ್ರ ಪ್ರದೋಷ ಕಾಲದಲ್ಲಿ ಭರತನಾಟ್ಯಂ ಕುಣಿಯುವುದನ್ನು ಸೂಚಿಸುತ್ತದೆ. ಪ್ರದೋಷವು ಸೂರ್ಯಾಸ್ತದ ಸುತ್ತಮುತ್ತ ಇರುವ ಶುಭ ಸಮಯವಾಗಿದ್ದು ಇದು ವಿಶೇಷವಾಗಿ ಶಿವ ಆರಾಧನೆಗೆ ಮಹತ್ವದಾಗಿದೆ. ಭರತನಾಟ್ಯವು ದಕ್ಷಿಣ ಭಾರತದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ಶೈಲಿಯಾಗಿದ್ದು ಭಕ್ತಿ, ಭಾವ ಮತ್ತು ಶಾಸ್ತ್ರೀಯ ಅಂಗಗಳನ್ನು ಒಳಗೊಂಡಿದೆ. ಆದ್ದರಿಂದ ಪ್ರದೋಷ ಸಮಯದಲ್ಲಿ ಭರತನಾಟ್ಯಂ ನೃತ್ಯ ಮಾಡುವುದು ದೇವರಾಧನೆಯ ಒಂದು ಭಕ್ತಿಪೂರ್ಣ ರೂಪವಾಗಿ ಪರಿಗಣಿಸಲಾಗುತ್ತದೆ. ಪ್ರದೋಷವು ಚಂದ್ರಮಾಸದ ಪ್ರತಿಯೊಂದು ಪಕ್ಷದಲ್ಲಿಯೂ ತ್ರಯೋದಶಿ ತಿಥಿಯ ಸಂಧ್ಯಾಕಾಲದಲ್ಲಿ ಬರುವ ವಿಶೇಷ ಸಮಯವಾಗಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ಪವಿತ್ರ ಸಂಧಿಯಲ್ಲಿ ಶಿವನು ಆನಂದ ತಾಂಡವವನ್ನು ನೃತ್ಯ ಮಾಡುತ್ತಾನೆ ಎಂದು ಭಕ್ತರು ವಿಶ್ವಾಸ ಪಡುತ್ತಾರೆ. ಆತನ ಈ ದಿವ್ಯ ನೃತ್ಯ ರೂಪವೇ ನಟರಾಜ, ಅಂದರೆ ಸೃಷ್ಟಿ ಸ್ಥಿತಿ ಲಯಗಳ ಸಂಕೇತ ರೂಪವಾದ ಬ್ರಹ್ಮಾಂಡ ನೃತ್ಯ. ಈ ದೈವಿಕ ತತ್ವವನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾರೆ. ಇದು ಪೂರ್ವಿ ಕಲ್ಯಾಣಿ ರಾಗ ಮತ್ತು ಆದಿತಾಳದಲ್ಲಿ ಸಿದ್ಧಪಡಿಸಲಾದ ಒಂದು ಅದ್ಭುತ ರಚನೆಯಾಗಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಸಿರಿ, ಸಿಂಚನ, ಲಾಸಿತಾ, ದೀಕ್ಷಾ, ಪ್ರಣವಿ. ಪ್ರದೋಷ ಸಮಯದಿ ಪರಶಿವ ತಾಂಡವ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ.
ಮೊಳಗಿದೆ ಮದಳೆ ತಗದಿನಿ ತಗಜಡುದೋ ಮೊಳಗಿದೆ ಮದಳೆ ತಗದಿನಿ ತಗಜಡುದೋ ಮೊಳಗಿದೆ ಮದಳೆ ತಗದಿನಿ ತಗಜಡು ತಗದಿನಿ ತಗಜಡು ತಗದಿನತೋ 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 ಮರುದನಿಗೆ ಹಿಮವ ಶಿಖರವು ಮರುದನಿಗೆ ಹಿಮವ ಶಿಖರವು ಮಹಾಗಣಪತಿಯ ತಾಳಮೇಳಕ್ಕೆ ಮಹಾಗಣಪತಿಯ ತಾಳಮೇಳಕ್ಕೆ ಮಹಾಶಿವನ ತಾಂಡವ ಮನೋಹರವು ಮಹಾಗಣಪತಿಯ ತಾಳಮೇಳಕ್ಕೆ ಮಹಾಶಿವನ ತಾಂಡವ ಮನೋಹರವು ಪ್ರದೋಷ ಸಮಯದಲ್ಲಿ ಪರಶಿವ ತಾಂಡವ ಪರಮಮಂಗಳ ಕಲಾಮಹೋತ್ಸವ ಪ್ರದೋಷ ಸಮಯದಲ್ಲಿ ಪರಶಿವ ತಾಂಡವ ಕೈಲಾಸವೇ ಧರೆಗಿಳಿದಿದೆ ಕುಣಿಯುತ್ತ ಕೈಲಾಸವೇ ಧರೆಗಿಳಿದಿದೆ ಕುಣಿಯುತ್ತ ಕಾಲವೇ ನಿಂತಿದೆ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಕೈಲಾಸವೇ ಧರೆಗಿಳಿದಿದೆ ಕುಣಿಯುತ್ತ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಪ್ರಣತಾರ್ತಿಧರನ ಪದ್ಮಚರಣಕ್ಕೆ ಪ್ರಕೃತಿ ಬೆಳಗುತ್ತಿದೆ ಪ್ರೇಮದಾರತಿಯ ಪ್ರಣತಾರ್ತಿಧರನ ಪದ್ಮಚರಣಕ್ಕೆ ಪ್ರಕೃತಿ ಬೆಳಗುತ್ತಿದೆ ಪ್ರೇಮದಾರತಿಯ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಕ್ಕೆ ಧನ್ಯವಾದಗಳು. ಮುಂದಿನ ಪ್ರದರ್ಶನೆ ವರ್ಣಂ. ವರ್ಣಂ ಎಂಬುದು ಭರತನಾಟ್ಯ ಮಾರ್ಗಂದಲ್ಲಿ ಅತ್ಯಂತ ಮುಖ್ಯವಾದ, ಅತ್ಯಂತ ವಿಸ್ತಾರವಾದ ಮತ್ತು ಸವಾಲಿನ ಅಂಶವಾಗಿದೆ. ಇದು 30 to 60 ನಿಮಿಷಗಳವರೆಗೆ ಇರುತ್ತದೆ. ಇದು ಪರಿಪೂರ್ಣ ತಾಂತ್ರಿಕ, ಲಯಬದ್ಧ ಮತ್ತು ಶುದ್ಧ ನೃತ್ಯದ ಮೂಲಕ ನರ್ತಕಿಯ ಪಾಂಡಿತ್ಯವನ್ನು ಪ್ರದರ್ಶಿಸುತ್ತದೆ. ಈ ವರ್ಣಂ ನಾಟುಕುರುಂಜಿ ರಾಗಂ ಆದಿತಾಳಕ್ಕೆ ಹೊಂದಿಸಲಾದ ಪದವರ್ಣಂ ಆಗಿದೆ ಮತ್ತು ಇದನ್ನು ಪಾಪನಾಶಂ ಶಿವಂ ಸಂಯೋಜಿಸಿದ್ದಾರೆ. ಸ್ವಾಮಿ, ನಾನು ಎಂದೆಂದಿಗೂ ನಿನ್ನ ಬಾನಿಸೆಯೇ ಎಂದು ಇಡೀ ಜಗತ್ತಿಗೆ ತಿಳಿದಿದೆ. ತಡ ಮಾಡದೆ ಬನ್ನಿ ಮಾತುರ್ಭಂಗ ಭೂತೇಶ ಎಂಬ ಹಲವಾರು ಅರ್ಥಗಳನ್ನು ಹಿಡಿದ ಈ ವರ್ಣವನ್ನು ಪ್ರದರ್ಶಿಸುತ್ತಿರುವವರು ಚಿನ್ಮಯ್, ನಿರೀಕ್ಷಾ, ಯುಕ್ತ, ವಿಸ್ಮಯ ಮತ್ತು ಸಸ್ರಿಕಾ. ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ.
ಶಿವಾಯ
ಜುಮ್ ದತ್ತ ದಿಗಿಟ ತಗತ ದಿತ್ತ ಕನ್ನಡ ಜುಮ್ ದದಿಗಿಟ ತಗತ ಅದಿತ್ತ ಅದತ್ತಿತ್ತ ತಲಂಗುದಂ ಕಡದಗಿಡದಂ 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 ದಿತ್ತ ಕನ್ನಡ ಜುಮ್ ಜುಮ್ ದದಿಗಿಟ ತಗತ ಅದಿತ್ತ ತದದಿತ್ತ ತಲಂಗುದಂ ತಕ್ಕಡದಗಿಡದಂ 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 ತಕನ್ನಡ ಜುಮ್ 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 ದದಿಗಿಟ ತಗತ ಅದಿತ್ತ ತದದಿತ್ತ ತದಗಿಡದಂ ತದಗಿಡದಂ ತದದಿತ್ತು ತದಗಿಡದಂ ತದದಿತ್ತು ತದಗಿಡದಂ ತದದಿತ್ತು ಕಡದಗಿಡದಂ சுவாமி நானுந்தன் அடிமை என்ற உலகம் எல்லாம் அறியுமே. தாமதம் செய்யாது வந்தருள் மாதோகங்கா உபதேச. 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 தாமதம் செய்யாது வந்தருள் ದಳನ್ ಕುತತ್ತ ದಿಕ್ಕು ತಕ್ಕತ್ತ ದಿಕ್ಕಿಟ್ಟ ತೋಂ ತೋ ದಿನ್ ದಿನ್ನಂ ದಿನ್ ದಿನ್ನಂ ದಿನ್ ದಿನ್ ದಿನ್ನಂ ದಿಕ್ಕಿಟ್ಟ ತಕ್ಕ ತೋ ದಿನ್ನಂ ತಕ್ಕ ತದುಂ ತತ್ತುಂ ತದಿನ್ನಂ ತಕ್ಕ ತದುಂ ತತ್ತುಂ ತೋ ದಿನ್ ದಿನ್ನಂ ದಿನ್ ದಿನ್ನಂ ದಿನ್ ದಿನ್ ದಿನ್ನಂ ದಿಕ್ಕಿಟ್ಟ ತಕ್ಕ ತೋ ದಿನ್ನಂ ತಕ್ಕ ತದುಂ ತತ್ತುಂ ತದಿನ್ನಂ ತಕ್ಕ ತದುಂ ತತ್ತುಂ ತೋ ದಿನ್ನಂ ತದಿಮಿ ತೋ ದಿನ್ ದಿನ್ನಂ ತದಿಮಿ ತೋ ತತ್ತುಂ ತೋ ದಿನ್ನಂ ತದಿಮಿ ತೋ ದಿನ್ ದಿನ್ನಂ ತದಿಮಿ ತೋ ತತ್ತುಂ ತೋ ದಿನ್ನಂ ದಿನ್ನಂ ತುಂ ತದಿಂ ತದುಂ ತದಿಂ ದಿನ್ನತ್ತುಂ ತುಂ ತದಿಂ ತದುಂ ತಕ ತದಿಂ ದಿನ್ನತ್ತುಂ ತುಂ ತದಿಂ ತದುಂ ತಕ ದಿಕ್ಕು ತದಿಂ ದಿನ್ನತ್ತುಂ தாமதம் செய்யாது வந்தருள் மாதோகங்கா உபதேச. நாமாமிருத பானமே என் ஜீவனமே என்று நம்பினேன். நம சிவாய நம சிவாய நம
ಕಿಣ್ಣ ಕಿಣ್ಣ ತತ ಕಿಣ್ಣದ ದಿ ತಕ ದಿಕ್ಕು ತತ್ತಿ ಕಿಟತು ತಕ ದಿಕ್ಕು ತತ್ತಿ ಕಿಟತು ತಕ ದಿಕ್ಕು ತತ್ತಿ ಕಿಟತು ಕಿಣ್ಣ ಕಿಣ್ಣ ಕಿಣ್ಣದ ದಿಂಗು ತಕ ದಿಕ್ಕು ತತ್ತಿ ಕಿಟತು ತಕ ದಿಕ್ಕು ತತ್ತಿ ಕಿಟತು ತಕ ದಿಕ್ಕು ತತ್ತಿ ಕಿಟತು ಕಿಟಕ ದರಿಕಿಡದು ಕಿಟಕ ದರಿಕಿಡದು ದರಿಕಿಡದು ತಕ ದಿಕ್ಕು ಕಿಟಕ ದರಿಕಿಡದು ತಕ ದಿಕ್ಕು ಕಿಟಕ ದರಿಕಿಡದು ತಕ ದಿಕ್ಕು ಕಿಟಕ ದರಿಕಿಡದು
ಗಮ 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 ಧನಿ ಗಮ ಧನಿ ಸರಿ ಮಾರ ಸರಿ ಗ ಸನಿ ದ ಸನಿ ದ ಮ ಗಮ ಧನಿ ಸ ശിവഗണം മുനിഹകളും ഇന്ദിരൻ മുതലാമത കോടികൾ വണിയും ഇന്ദി വൃന്ദി ശിവഗണം മുനിഹകളും ഇന്ദിരൻ മുതലാമത കോടികൾ വണിയും നന്ദി വൃന്ദി ശിവഗണം മുനിഹകളും ഇന്ദിരൻ മുതലാമത കോടികൾ വണിയും സജിത ആനന്ദദാനി ഗമ 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 സരി സദാനി നി സരി ഗമ 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 നി സരി സരി ഗമ നി നി ഗമ ഗമ നി ഗമ സരി നി സരി ഗന ഗര ദേവാ സജിത ആനന്ദ പൂനഗൈ വടിതഴി അഴകയും കടൈ കണ്ണഴകയും കണ്ടാ പടകை செஞ்சடகை கோளுடகை மத்தக ஜனடகை நீங்குரு கொங்கிவாளை ஆண்டருளடரா காயா தேவா புன்னகை தவழிகளின் அழகையும் கடை கண்ணழகையும் கண்டால் படுபடையை செஞ்சடகை கோளுடகை மத்தக ஜனடகை நீங்குரு கொங்கிவாளை ஆண்டருள ಕೊಡಲ್ಲ ಹೋಗ್ಬಿಡ್ತಾರೆ ಮುಗಿಸ್ಕೊಂಡು ಕೊಡ್ತಾರೆ. ಗುರು ಬ್ರಹ್ಮ
ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಾಶಿ ವಿಶ್ವನಾಥ ಸ್ವಾಮಿಯನ್ನು ಮನದಲ್ಲಿ ನೆನೆಯುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಗುರು ಹಿರಿಯರನ್ನು ಗೌರವಿಸುತ್ತಾ ಮಹಾಶಿವರಾತ್ರಿಯ ಈ ವಿಶೇಷ ದಿನದಂದು ನಮಗೆ ಸತತವಾಗಿ 9 ವರ್ಷಗಳಿಂದ ನೃತ್ಯ ಸೇವೆ ಮಾಡಲು ಪ್ರೀತಿಯಿಂದ ಅವಕಾಶ ನೀಡುತ್ತಿರುವ ಮಹಾ ಅರ್ಚಕರಾದ ಡಾಕ್ಟರ್ ಮುರಳಿ ಭಟ್ ಗುರುಗಳಿಗೆ ಕಲಾಲಯ ಸಂಸ್ಥೆಗಳಿಂದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೂ ಕಾರ್ಯಕ್ರಮಕ್ಕೆ ನಮ್ಮನ್ನು ಶಿಸ್ತಿನಿಂದ ಪ್ರೀತಿನಿಂದ ಮಾರ್ಗದರ್ಶನ ನೀಡಿ ತಯಾರು ಮಾಡಿರುವ ನಮ್ಮ ಪ್ರೀತಿಯ ಗುರು ಕೀರ್ತನ ಆರ್ ಭೂಮೇಶ್ವರ್ ಅವರಿಗೂ ಶಿಷ್ಯ ಮತ್ತು ಪೂರ್ವ ವೃತ್ತದಿಂದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಧನ್ಯವಾದಗಳು.
ಈಗ ಗುರೂಜಿ ಅವರು ನಮ್ಮ ಪ್ರೀತಿಯ ಗುರುಗಳಾದ ಕೀರ್ತನ ಆರ್ ಭೂಮೇಶ್ವರ್ ಅವರಿಗೆ ಸನ್ಮಾನ ಮಾಡುತ್ತಿದ್ದಾರೆ. 2 ಜೋರಾದ ಚಪ್ಪಾಳೆಯನ್ನು ಮಾಡಿ. ಗುರುಜಿ, ಈ ಹುಡುಗಿ ಬಗ್ಗೆ ಮಾತ್ರ ಸ್ಪೆಷಲ್ ಆಗಿ ನನಗೆ ತುಂಬ ಖುಷಿ ಕೊಡುವಂತಹ ಕೆಲಸ, ನಾನು ಕಲ್ತಿದ್ದಕ್ಕೂ ಒಂದು ಸಾರ್ಥಕತೆ ಕೊಡುವಂತಹ ಒಂದು ವಿಷಯ ಇವಳಿಗೆ ಹೇಳ್ಕೊಡೋದು. ಕಲ್ತಿದ್ದು ನಮ್ಮಮ್ಮ ತುಂಬ ಕಷ್ಟಪಟ್ಟು ಕಲಿಸಿದ್ದು ಮೇ ಬಿ ಇವಳಿಗೆ ಒಂದು ದಿವಸ ನಾನು ಹೇಳ್ಕೊಡ್ಲಿಕ್ಕೆ ಉಪಯೋಗಕ್ಕೆ ಬಂತು. ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಹುಡುಗಿಗೆ ಡೌನ್ ಸಿಂಡ್ರೋಮ್ ಇದೆ. ಇವಳಿಗೆ ಕಿವಿ ಕೇಳಿಸಲ್ಲ ಮತ್ತು ಮಾತು ಬರಲ್ಲ. ಸೊ ಅದಕ್ಕೋಸ್ಕರ ಮುಂದೆ ಕೂತ್ಕೊಂಡು ನಾನು ಮಾಡ್ತಾ ಇದ್ದೆ ಅವಳಿಗೆ. ಬಟ್ ತುಂಬ ಬೇಗ ಕಲಿತಾಳೆ ಏನು ಹೇಳ್ಕೊಟ್ರು. ಆ್ಯಂಡ್ ರೀಸೆಂಟ್ಲಿ 1.5 ವೀಕ್ ಬ್ಯಾಕ್ ಅವಳಿಗೆ ಕರಾಟೆಯಲ್ಲೂ ಬೆಲ್ಟ್ ಎಕ್ಸಾಮಲ್ಲಿ ಅವಳು ನೆಕ್ಸ್ಟ್ ಬೆಲ್ಟ್ ತೊಗೊಂಡಿದ್ದಾಳೆ. ತುಂಬ ಡಿಸಿಪ್ಲಿನ್ಡ್ ಹುಡುಗಿ. ನನಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಶಿವಪ್ಪ ಈ ಸಾರಿ ಅವಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಹರ್ಷಿತಾ. ಮತ್ತು ಅವರ ತಾಯಿಗೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.